ಈಗ ಅದಾದ ನಂತರ ಸರ್ ಇಲ್ಲಿ ಇಂಡಸ್ಟ್ರಿಯಲ್ಲಿ ಆಗ್ತಾರಂತ ಬೆಳವಣಿಗೆ, ಅವ್ರಿಗೆ ಪರಿಚಯ ಆಗ್ತಿರತಕ್ಕಂತ ವ್ಯಕ್ತಿಗಳ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಇರ್ತಿತ್ತಾ? ಈಗ ಎಕ್ಸಾಂಪಲ್ ದರ್ಶನ್ ಅವರಾಗಿರ್ಬೋದು, ಅವ್ರ ಆತ್ಮೀಯತೆ ಆಗಿರ್ಬೋದು. ಮತ್ತೆ ಐ ನೆವರ್ ಡಿಸ್ಟರ್ಬ್ ಹರ್ ಸರ್. ನಾನು ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಟ್ಕೊಂಡಿಲ್ಲ. ಯಾಕಂದ್ರೆ ಅದು ಇಂಡಸ್ಟ್ರಿ ಅಲ್ವಾ ಸರ್, ಸುಮಾರು ಜನ ಬರ್ತಾರೆ ಹೋಗ್ತಾರೆ ಸಿಗ್ತಾರೆ. ಅದ್ರ ಬಗ್ಗೆ ತಲೆ ಯಾಕೆ ಕೆಡ್ಸ್ಕೊಡೋದು? ತಲೆ ಕೆಡ್ಸ್ಕೊಂಡ್ರೆ ನಾವು ನಮ್ ಜೀವನ ಯಾಕೆ ಹಾಳು ಮಾಡ್ತೀವಿ? ಅವ್ರೇನ್ ಹೇಳ್ತಾ ಇದ್ರು ಸರ್ ಈ ತರದ್ ಘಟನೆ ಆದಾಗೆಲ್ಲ? ಯಾವಾಗ? ಈಗ ಅಂದ್ರೆ ಅವ್ರಿಗೆ ಈಗ ನೀವು ಜೊತೆ ಇದ್ದಾಗ ಅವ್ರ ಕನ್ಸಾಯ್ತು ಈಡೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮಿಂದ ದೂರ ಆಗ್ಬೇಕು ಅಂತ ಸಂದರ್ಭ ಬಂದಾಗ ಅವ್ರು ಏನ್ ಹೇಳ್ತಾ ಇದ್ರು ಅಂತ ಸರ್? ಅಂದ್ರೆ ಯಾವ ತರ ಅವ್ರು ನಿಮ್ಮಿಂದ ದೂರ ಆಗ್ಬೇಕಂತ ಟೈಮ್ ಬಂದಾಗ ಅವ್ರು ಏನ್ ಹೇಳಿದ್ರು ಆಕ್ಚುಲಿ ಅಂತ ಎಕ್ಸಾಕ್ಟ್ ಆಗಿ? ಚೆನ್ನಾಗಿರು, ಎಲ್ಲಿದ್ರು ಚೆನ್ನಾಗಿರು, ಬೇರೆ ಮದುವೆ ಮಾಡ್ಕೋ, ಬೇರೆ ಒಳ್ಳೆ ಜೀವನ ಮಾಡ್ಕೋ ಅಂತ ಹೇಳಿದ್ದಾರೆ. ಈಗ ಅವ್ರಿಗಂದ್ರೆ ತಾವು ಅದೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋಂತ ಯೋಚನೆ ಇತ್ತು ಅಂತ, ಅದಕ್ಕೋಸ್ಕರ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಳ್ಳುವಂತಹ ಸಂಪರ್ಕ ಮಾಡುವಂತದ್ದು ಸಾಧ್ಯತೆಗಳು ಹೆಚ್ಚಾದಾಗ ನಿಮ್ಗೆ ಏನಾದ್ರು ಬೇಸರ ಆಗಿ ಈ ತರದ ಘಟನೆ ಆಯ್ತಾ ಹಿಂಗೆ ಅಂತ? ಇಲ್ಲ ಸರ್, ಆ ತರದಿಲ್ಲ. ನನ್ಗೆ ಬೇಚಾರ ಏನು ಇಲ್ಲ. ನೋಡಿ ಸರ್, ನಾನು ಸ್ವಲ್ಪ ಡಿಫ್ರೆಂಟ್ ಮನುಷ್ಯ. ಐ ಆಮ್ ವೆರಿ ಪ್ರಾಕ್ಟಿಕಲ್. ಓಕೆ. ಅವಳು she had a dream that she wants to become a successful lady and I left her. Yeah, you go achieve your dream. ನಿಮ್ ಗೋಲ್ಸ್. ಯಾಕಂದ್ರೆ ಅವಳು ಒಂದು ಮನುಷ್ಯನೇ ಅಲ್ವಾ, ಎಲ್ಲರಿಗೂ ಕನ್ಸಿರುತ್ತೆ. ಅವಳು ಗೋಲ್ಸ್ ಅಚೀವ್ ಮಾಡ್ಬೇಕು ಅಂತ ಇತ್ತು and she proved it. I am very happy. ಸರ್, ಈಗ ಸಹಜವಾಗಿ ಅಂದ್ರೆ ಈಗಿರುವಂತ ಒಂದು ಕೊಲೆ ಪ್ರಕರಣ ಇದೆಯಲ್ಲ ಈರೇಳ್ಕ ಸ್ವಾಮಿ ಅವ್ರದ್ದು, ಅದ್ರಲ್ಲಿ ಪವಿತ್ರ ಅವ್ರ ಹೆಸರು ಕೇಳಿ ಬಂದಿರತಕ್ಕಂಥದ್ದು ಏವನ್ ಆರೋಪಿ ಆಗಿರ್ತಕ್ಕಂಥದ್ದು. ಈಗ ಅವ್ರಿಗೆ ಸಿಟ್ಟು ಬಂದಂತ ಸಂದರ್ಭದಲ್ಲಿ ನಿಮ್ಮ ನಡುವೆ ಅವ್ರ ನಡುವೆ ಭಿನ್ನಾಭಿಪ್ರಾಯಗಳಾದ ಸಂದರ್ಭದಲ್ಲಿ ಅವ್ರ ಮನಸ್ಥಿತಿ ಹೆಂಗಿರ್ತಿತ್ತು? ಯಾರೋ ಅವ್ರಿಗೇನೋ ಸಮಸ್ಯೆ ಮಾಡಿದಾಗ ಸೇಡ್ ತೀರ್ಸ್ಕೊಳ್ಳುವಂತ ಮನಸ್ಥಿತಿ ಹೆಂಗಿರ್ತಿತ್ತು ಅಂತ? ಇಲ್ಲ ಸರ್, ಸೇಡ್ ತೀರ್ಸುವಂತ ಮನಸ್ಥಿತಿ ಅವ್ರಿಗೆ ಯಾವಾಗೂ ಇಲ್ಲ. ಅಷ್ಟು ಇದ್ದಿದ್ರೆ ನಾನು ಬ್ಯಾಂಗ್ಳೂರಲ್ಲಿ ಒಬ್ನೇ ಇದ್ದೆ. ನನ್ ಜೊತೆ ಸಪರೇಟ್ ಮಾಡ್ಕೊಂಡು ಹೋಗೋ ಅಂತ ಮೆಂಟಾಲಿಟಿ ಇದ್ದಿದ್ರೆ ನನಗೂ ಇವಾಗ ಸಂಜಯ್ ಸಿಂಗ್ ಅಂತ ನೀವು ಮಾತಾಡ್ತಾ ಇದ್ರ ಮನುಷ್ಯನ ಅವಾಗ್ಲೇ ಅವ್ರು ಏನಾದ್ರು ಮಾಡ್ಬೋದು. ಬಟ್ ಅವ್ರು ಅಂತ ಮನುಷ್ಯನೇ ಇಲ್ಲ ಸರ್. ಅವ್ರಿಗೆ ಸಿಂಪತಿ ಅಂತ ಸಾಫ್ಟ್ ಕಾರ್ನರ್ ಇದೆ. ಓಕೆ. ನಿಮ್ಗೆ ಫಸ್ಟ್ ಹೇಳಿದೀನಿ ನೋಡಿ, ಅವ್ರಿಗೆ ಶೀಸ್ ಅ ಬಿಸ್ನೆಸ್ ಓರಿಯೆಂಟೆಡ್ ಗರ್ಲ್. ಓಕೆ. ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾಳೆ ಬಿಟ್ರೆ ಮಾತ್ರ ಇದೆಲ್ಲ ಯೋಚನೆ ಮಾಡಕ್ಕೆ ಅವ್ರಿಗೆ ಟೈಮೇ ಸಿಕ್ಕಲ್ಲ ಸರ್, ನನ್ನ ಪ್ರಕಾರ. ಓಕೆ. ಈಗ ದರ್ಶನ್ ಅವ್ರನ್ನ ನೀವು ಇದ್ದಂತ ಸಂದರ್ಭದಲ್ಲಿ ಯಾವತ್ತರ ಭೇಟಿ ಮಾಡಿದ್ದು ಮಾತಾಡಿದ್ದು ಅವ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿದಂತ ಸಾಧ್ಯತೆಗಳಿತ್ತ? ಇಲ್ಲ ಸರ್, ನನಗೂ ದರ್ಶನ್ ಸರ್ ಅವ್ರ ಹತ್ರ ಏನು ಮಾತುಕತೆ. ಅವ್ರಿಗೆ ಅವ್ರ ಪರಿಚಯ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇತ್ತ? ಐ ಡೋಂಟ್ ನೋ ಸರ್. ಅದೇ ಟಿವಿದಲ್ಲಿ ಕೇಳಿದ್ದೆ, ಅದು ಯಾವ್ದು ಪಿಕ್ಚರ್ ದರ್ಶನ್ ಮಾಡ್ತಾ ಇದ್ರೆ ಅದು ಆಡಿಷನ್ಗೆ ಹೋಗಿದ್ರಂತ. ಓಕೆ. ಅಲ್ಲೇ ಪರಿಚಯ ಆಗಿರೋದು ಅಂತ ನಾನು ಟಿವಿದಲ್ಲಿ ಅದೇ ನಿಮ್ಮ ನ್ಯೂಸ್ ಚಾನಲ್ ತೋರಿಸ್ತಾ ಇದ್ರು, ಅದರಲ್ಲೇ ಗೊತ್ತಾಯ್ತು.